ವಾವ್ ಅಣ್ಣ, ವಾವ್ ಸಖತ್ ಬ್ಯೂಟಿಫುಲ್ ಆಗಿದೆ ಅಣ್ಣ. ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡು. ಒಂದೊಂದ್ ವರ್ಕು ಎಷ್ಟು ಪೇಷನ್ಸ್ ಇಂದ ಮಾಡಿದಾರಲ್ವಾ? ಇದು ನೋಡ್ತಿದ್ರೇನೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನಂಗೆ. ನನಗಂತೂ ಹಾಕೊಳ್ಬೇಕು ಅನ್ನಿಸ್ತಿದೆಪ್ಪ. ಹೌದು, ಎಲ್ಲಿಂದ ತಂದೆ ಇದನ್ನ? ಅಮ್ಮ, ಆ ಒಡವೆ ತಂದಿದ್ದಲ್ಲ ಕಣಮ್ಮ. ಮತ್ತೆ ಅದು ಅಮ್ಮನ್. ಇವತ್ತು ತಿಜೋರಿಯಲ್ಲಿ ಏನೋ ಕಾಗದ ಪತ್ರಗಳನ್ನು ತೆಗಿಬೇಕು ಅಂತ ಹೋದ್ನಾ, ಅಲ್ಲಿ ಒಡವೆ ನೋಡಿದೆ. ಅಮ್ಮಂದ? ಹೌದು ಕಂದ. ನೋಡಿದ ತಕ್ಷಣ ಅಮ್ಮನ್ ನೆನಪಾಗೋಯ್ತು ಕಣ. ಅಮ್ಮ ಈ ಒಡವೆ ಹಾಕೊಂಡು ಬಂದ್ರೆ ದೇವತೆ ತರ ಇರೋಳು. ಈಗ ನನ್ನ ಕಣ್ಮುಂದೆ ಆ ದೇವತೆ ಇಲ್ವಲ್ಲಮ್ಮ, ನನ್ನ ಕಣ್ಣು ಮುಂದೆ ಇರೋ ದೇವತೆ ನೀನೇ ಅಲ್ವಾ? ಅದಕ್ಕೆ ಈ ಒಡವೆ ತಂದಿನ ಕೊಟ್ಟೆ. ಅಣ್ಣ, ನಿಜವಾಗ್ಲು ಜೀವನ ಪೂರ್ತಿ ಈ ನೆಕ್ಲೇಸು ನನ್ ಜೊತೆಲೇ ಇರುತ್ತೆ ಅಣ್ಣ. ನಾನ್ ಮದ್ವೆಗೆ ಇದನ್ನೇ ಹಾಕೊಳ್ಳೋದು, ನೋಡ್ತಾ ಇರು. ಮದ್ವೆ ಆದ್ಮೇಲೆ, ನನಗ್ ಮಗಳಾದ್ಮೇಲೆ ಅವಳಿಗೆ ನೆಕ್ಲೆಸ್ ಕೊಡ್ತೀನಿ. ಅವಳಿಗೆ ಮಗು ಆದ್ಮೇಲೆ ಆ ನನ್ ಮಗುಗೂ ಇದೇ ನೆಕ್ಲೆಸ್ ಹಾಕಿಸ್ತೀನಿ. ಅವ್ರಿಗೆಲ್ಲ ಏನ್ ಹೇಳ್ತೀನಿ ಗೊತ್ತಾ? ಇದು ನಮ್ಮಮ್ಮಂದು ನಮ್ ಪರಂಪರೆ ನೆಕ್ಲೇಸು. ಇದು ನಮ್ಮ ಹತ್ರನೇ ಇರಬೇಕು. ಇದನ್ ಯಾರಿಗೂ ಯಾವತ್ತೂ ಯಾರು ಮಾರಬಾರ್ದು ಅಂತಾನೆ ಹೇಳ್ತೀನಿ. ಅಮ್ಮ, ಒಡವೆ ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ನೀನ್ ಒಡವೆ ಇಷ್ಟೊಂದು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತೇ ಇಲ್ವಲ್ಲ ಕಂದ. ನಡಿ ಅಂಗಡಿಗೆ ಹೋಗೋಣ, ಒಡವೆ ಅಂಗಡಿಗೆ ಹೋಗೋಣ. ನಿನಗೆ ಅಲ್ಲಿ ಏನು ಬೇಕದ್ ತಗೋ, ಎಲ್ಲ ನಿನ್ ಜೊತೆಗಿರ್ಲಿ. ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನೀನ್ ತಗೋ. ಅಣ್ಣ, ನೀನ್ ಎಷ್ಟು ಒಡವೆ ಕೊಡ್ಸಿದ್ರು, ನನಗೊಂದ್ ಕಿರೀಟ ಹಾಕಿದ್ರು, ಇದ್ರಷ್ಟು ಬೆಸ್ಟ್ ಯಾವ್ದು ಸಿಗಲ್ಲ. ಇದ್ರಷ್ಟು ಸಂತೋಷ ಯಾವ್ದ್ರಲ್ಲೂ ಆಗಲ್ಲ. ಯಾಕ್ ಗೊತ್ತಾ? ಇದ್ರ ಜೊತೆ ಅಮ್ಮ ಇದ್ದಾಳೆ, ಅಣ್ಣ ಇದ್ದಾನೆ. ಒಂದಂತೂ ಹೇಳ್ತೀನಿ ಕೇಳು, ಈ ಒಡವೆ ಮಾತ್ರ ನನಗ್ ತುಂಬಾ ಪ್ರೀಶಿಯಸ್ ಅಣ್ಣ. ಇದು ನನ್ ಜೊತೆಲೇ ಇರ್ಲಿ. ನಾನು ಈ ಒಡವೆ ಅಂತೂ ಯಾರಿಗೂ ಕೊಡಲ್ಲ, ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಅಕಸ್ಮಾತ್ ಈ ಒಡವೆ ಕಳ್ಕೊಂಡಿದ್ದ ದಿನ ನಾನ್ ನಿನ್ನ ಕಳ್ಕೊಂಡ್ ಹೋಗಲ್ಲ.